ಕಾರಿನ ಗ್ಯಾರೇಜ್ ಒಂದರಲ್ಲಿ ಅಗ್ನಿ ಅನಾಹುತ ಸಂಭವಿಸಿದೆ. ಈ ಅವಘಡದ ತೀವ್ರತೆ ಎಷ್ಟಿತ್ತು ಅಂತ ಹೇಳಿದ್ರೆ, ಗ್ಯಾರೇಜ್ ಒಳಗೆ ನಿಲ್ಲಿಸಿದ್ದ 20ಕ್ಕೂ ಹೆಚ್ಚು ಕಾರುಗಳು ಬೆಂಕಿಗೆ ಆಹುತಿಯಾದವು. ತಣಿಸಂದ್ರದ ಮುಖ್ಯ ರಸ್ತೆಯ ಭಾರತಿ ಸಿಟಿ ಬಳಿ ನಡೆದಿರುವಂತಹ ಘಟನೆ ಇದು. ನಸುಕಿನ ಜಾವ 4 ಗಂಟೆ ಅಷ್ಟೊತ್ತಿಗಾಗಿದೆ. ಗ್ಯಾರೇಜ್ಗೆ ದುಬಾರಿ ಕಾರುಗಳನ್ನು ಕೂಡ ತಂದು ನಿಲ್ಲಿಸಲಾಗಿತ್ತು. ಆ ಕಾರುಗಳು ಕೂಡ ಬೆಂಕಿಗೆ ಆಹುತಿಯಾಗಿದೆ. ಅಗ್ನಿಯ ಕೆನ್ನಾಲಿಗೆ ಇಡೀ ಗ್ಯಾರೇಜ್ನಾದ್ಯಂತ ಯಾವ ರೀತಿ ಚಾಚಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿ ನಂದಿಸೋದಕ್ಕೆ ಪ್ರಯತ್ನವನ್ನು ಪಟ್ಟರು. ಅಷ್ಟರಲ್ಲಾಗಲೇ ಅಲ್ಲಿದ್ದಂತಹ ಅಷ್ಟೂ ಕಾರುಗಳು ಸುಟ್ಟು ಕರಕಲಾಗಿದ್ವು. ರಿಪೇರಿಗೆ ಅಂತ ಕೆಲವನ್ನ ತಂದು ನಿಲ್ಲಿಸಿದ್ರು. ಬಟ್ ಕಾಸ್ಟ್ಲಿ ಕಾರುಗಳು ಕೂಡ ಇದ್ವು ಅನ್ನೋದು ಗೊತ್ತಾಗ್ತಾ ಇದೆ. ಎಸ್ಪೆಷಲಿ ಜಾಗ್ವಾರ್ ಮತ್ತು ರೇಂಜ್ ರೋವರ್ ಕಾರುಗಳು ಇದ್ವು ಅನ್ನೋದು ತಿಳಿದು ಬರ್ತಾ ಇದೆ. ನಿಮ್ಗೆ ಗೊತ್ತೇ ಇದೆ, ಜಾಗ್ವಾರ್ ಮತ್ತು ರೇಂಜ್ ರೋವರ್ ಕಾರುಗಳ ಕಾಸ್ಟು ಅಪ್ರಾಕ್ಸಿಮಿಟಿ, ಯಾವುದು ವೇರಿಯಂಟ್ ಅಂತ ನಾವು ಹೇಳ್ತಾ ಇಲ್ಲ, ಅದ್ರ ಕಾಸ್ಟ್ ಸ್ಟಾರ್ಟ್ ಆಗೋದೆ ಬೇಸ್ ಮಾಡಲೇ ನಿಮಗೆ 75-80 ಲಕ್ಷ, 3.5 ಕೋಟಿ 5 ಕೋಟಿ ತನಕ ಇರುತ್ತೆ. ಅಂಥದ್ದನ್ನೆಲ್ಲ ಇಲ್ಲಿ ತಂದು ನಿಲ್ಲಿಸಿದ್ರು ಅನ್ನೋದು ನೋಡಬೇಕಾಗಿರೋ ವಿಚಾರ. ನೋಡಿ, ಅಗ್ನಿಯ ರೌದ್ರ ನರ್ತನಕ್ಕೆ ನಾವು ಹೇಳ್ತಾ ಇದ್ವಿ ನಿಮಗೆ, ದುಬಾರಿ ಕಾರುಗಳು ಕೂಡ ಭಸ್ಮವಾಗಿದೆ ಅಂತ. ಕಾರು ಮಾಲೀಕರಿಗೆ ವಿಚಾರವನ್ನ ಗ್ಯಾರೇಜ್ ಸಿಬ್ಬಂದಿ ತಿಳಿಸಿದ್ದಾರೆ. ಕಾರು ಗ್ಯಾರೇಜ್ ಸಮೀಪದ ಫ್ಯಾಕ್ಟ್ರಿಗೂ ಕೂಡ ಬೆಂಕಿ ಹಬ್ಬಿರೋದು ತಿಳಿದು ಬರ್ತಾ ಇರೋ ಮಾಹಿತಿ. UPV ಕಿಟಕಿ ಫ್ಯಾಕ್ಟ್ರಿಗೂ ಕೂಡ ಬೆಂಕಿ ವ್ಯಾಪಿಸಿದೆ. 2 ಲಕ್ಷ ಮೌಲ್ಯದ ಗ್ರಾಹಕರ ಕಿಟಕಿ ವಸ್ತುಗಳು ಕೂಡ ಇಲ್ಲಿ ಸುಟ್ಟು ಭಸ್ಮವಾಗಿದೆ. ಫ್ಯಾಕ್ಟ್ರಿ ಯಂತ್ರಕ್ಕೆ ಹಾನಿಯಾಗಿದೆ. ಸೊ ಅಕ್ಕಪಕ್ಕದಲ್ಲೇ ಅಂದರೆ ಅಟ್ಯಾಚ್ಡ್ ಇತ್ತ ಗೊತ್ತಿಲ್ಲ, ಫ್ಯಾಕ್ಟ್ರಿ ರೀತಿನಲ್ಲಿ ಇಲ್ಲೂ ಕೂಡ ಹಾನಿಯಾಗಿರೋದು ಗೊತ್ತಾಗ್ತಾ ಇದೆ. ಸೊ ಗ್ಯಾರೇಜ್ನಲ್ಲಿ ಉಂಟಾದಂತಹ ಬೆಂಕಿ, ಕಾಣಿಸ್ಕೊಂಡ ಬೆಂಕಿ ಅಕ್ಕಪಕ್ಕದಲ್ಲೂ ಕೂಡ ಆಸ್ತಿ ಪಾಸ್ತಿಯನ್ನು ಹಾನಿ ಮಾಡಿದೆ. ಒಂದಿಡೀ ಪ್ರದೇಶದಲ್ಲಿ ಅಗ್ನಿಯ ನರ್ತನ ಹೇಗಿದೆ ಅನ್ನೋ ಭಯಾನಕ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಏನಕ್ಕಾಗಿರ್ಬೋದು ಗ್ಯಾರೇಜ್ನಲ್ಲಿ? ಪಾಸಿಬಲ್ ರೂಟ್ ಕಾಸ್ಗಳು, ಪೊಟೆನ್ಷಿಯಲ್ ರೂಟ್ ಕಾಸ್ ಏನಂದ್ರೆ, ಒಂದು ಶಾರ್ಟ್ ಸರ್ಕ್ಯೂಟು, ಎರಡನೇದು EV ಬ್ಯಾಟ್ರಿಗಳನ್ನೇನಾದರೂ ಬಿಚ್ಚಿಟ್ಟು ಚಾರ್ಜ್ ಮಾಡ್ತಾ ಅದು ಓವರ್ಲೋಡ್ ಆಗಿ ಎಕ್ಸ್ಪ್ಲೋಷನ್ ಆಗಿ ಬೇರೆ ಬೇರೆ ವೈರ್ಗಳು, ಲೈವ್ ಕೇಬಲ್ಗಳೆಲ್ಲ ಹತ್ಕೊಳ್ತಾ ಗೊತ್ತಿಲ್ಲ. ತಿನ್ನರು ಪೆಟ್ರೋಲು ಡೀಸೆಲ್ ಅಂತೆಲ್ಲ ಇರುತ್ತಲ್ಲ, ಅದರಲ್ಲಿ ಯಾವ್ದಾದ್ರು ಸ್ಪಾರ್ಕ್ ಅನ್ನು ಕಿಡಿಗೇಡಿಗಳು ಹೊತ್ತಿಸಿ ಅದು ಬೆಂಕಿಯಾಗಿ ಕನ್ವರ್ಟ್ ಆಯ್ತಾ ತಿಳ್ಕೊಳ್ಬೇಕಾಗತ್ತೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್ ನೇರ ಸಂಪರ್ಕದಲ್ಲಿ. ಪ್ರಕಾಶ್, ಈಗ ನಷ್ಟದ ಅಂದಾಜು ಸಿಗ್ತಾ ಇದೆಯಾ ಎಷ್ಟು? ಒಂದು, ಎರಡನೇದು ಯಾರಿಗೆ ಸೇರಿದ ಗ್ಯಾರೇಜ್ ಇದು? ಆಮೇಲೆ ಕೇವಲ ಕಾರ್ ರಿಪೇರಿ ಮಾತ್ರ ಮಾಡ್ತಿದ್ರಾ ಇಲ್ಲಿ, ಅಥವಾ ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನು ಸೇಲ್ ಮಾಡೋ ವ್ಯಾಪಾರಗಳಾಗ್ತಾ ಇತ್ತ? ಬಿಕಾಸ್ ದುಬಾರಿ ಕಾರ್ ಅಂತ ನೀವು ಮೆನ್ಷನ್ ಮಾಡ್ತಾ ಇದ್ರಿ. ದುಬಾರಿ ಕಾರ್ ಸಾಮಾನ್ಯವಾಗಿ ಶೋರೂಮ್ಗಳಿಗೆ ಹೋಗಿ ಮೇಂಟೈನ್ ಮಾಡಿಸ್ತಾರೆ ಅಷ್ಟು ದುಡ್ಡು ಕೊಟ್ಟ ಮೇಲೆ. ಸೊ ಇಲ್ಲಿಗೆ ಯಾಕೆ ಬಂತು ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಸೆಲ್ಲಿಂಗ್ ಬಿಸ್ನೆಸ್ ಏನಾದ್ರು ಆಗ್ತಿತ್ತ ಅಲ್ಲಿ? ನಿರ್ದಿಷ್ಟವಾಗಿ ಇಂತಿಷ್ಟೇ ಮೌಲ್ಯದ ಹಾನಿ ಆಗಿದೆ, ನಷ್ಟ ಆಗಿದೆ ಅನ್ನುವಂಥದ್ದಕ್ಕೆ ಸದ್ಯಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತೆ ಸುಮಾರು ಅಂದ್ರೆ ಜಾಗ್ವಾರು, ರೇಂಜ್ ರೋವರ್ ಸೇರಿದಂತೆ ಒಂದಿಷ್ಟು ದುಬಾರಿ ಕಾರುಗಳನ್ನ ಕೂಡ ಇಲ್ಲೇ ಸಣ್ಣ ಪುಟ್ಟ ರಿಪೇರಿಗೆ ಅಂತ ಹೇಳಿ ತಂದು ಬಿಟ್ಟಿದ್ರು. ಇವತ್ತು ಬೆಳಗಿನ ಜಾವ 4 ಗಂಟೆಗೆ ಆಗಿರುವಂತಹ ಘಟನೆ ಇದು. ಅಂದ್ರೆ ಈ ಒಂದು ಗ್ಯಾರೇಜ್ನ ಹಿಂಭಾಗದಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಇದ್ದಕ್ಕಿದ್ದ ಹಾಗೆ ಅದು ದೊಡ್ಡ ಪ್ರಮಾಣದಲ್ಲಿ ಹೊತ್ಕೊಳ್ಳುತ್ತೆ. ಪರಿಣಾಮ ಸುಮಾರು 20ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಭಸ್ಮ ಆಗುತ್ತೆ. ಗಮನಿಸ್ತಾ ಇದ್ರಿ, ಈ ಒಂದು ಗ್ಯಾರೇಜ್ನ ಒಳಭಾಗದಲ್ಲಿ ನಿಲ್ಲಿಸಿದಂತಹ ಕಾರುಗಳು ಯಾವ ಸ್ಥಿತಿಯಲ್ಲಿ ಇದಾವೆ ಅನ್ನುವಂಥದ್ದನ್ನ. ಸೊ ಇಲ್ಲೇ ಗ್ಯಾರೇಜ್ನಲ್ಲಿ ಓರ್ವ ಸೆಕ್ಯೂರಿಟಿ ಒಬ್ಬ ಸಿಬ್ಬಂದಿ ಕೂಡ ಇರ್ತಾರೆ. ಸೊ ಆ ವಿಚಾರವನ್ನ, ಆತನಿಗೆ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಆತನ ಒಬ್ಬನಿಂದ ಬೆಂಕಿ ನಂದಿಸೋದಕ್ಕೆ ಆಗೋದಿಲ್ಲ, ತಡೆಯೋದಕ್ಕೆ ಆಗೋದಿಲ್ಲ. ಕೂಡಲೇ ಈ ಒಂದು ಗ್ಯಾರೇಜ್ನ ಮಾಲೀಕರಿಗೆ ಹೇಳ್ತಾರೆ. ಅವರು ಬರುವಷ್ಟರ ವೇಳೆಗೆ ಸುಮಾರು 20 ಕಾರುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುತ್ತೆ. ಜೊತೆಗೆ ಈ ಒಂದು ಗ್ಯಾರೇಜ್ನ ಪಕ್ಕದಲ್ಲೇ ಒಂದು ಶೆಡ್ ಇದೆ. ಆ ಶೆಡ್ನಲ್ಲಿ ಕೂಡ ಸುಮಾರು 8 ಆಟೋಗಳು ಕೂಡ ಈ ಒಂದು ಬೆಂಕಿಗೆ ಆಹುತಿಯಾಗಿದ್ದಾವೆ. ಸೊ ಅದರ ಜೊತೆಗೆ ಮುಂಭಾಗದಲ್ಲಿ ಒಂದಿಷ್ಟು ಕಾರುಗಳನ್ನು ಕೂಡ ನಿಲ್ಲಿಸಿದ್ರು. ಟಾಟಾ ನೆಕ್ಸಾನು ಮತ್ತೆ ಕ್ರೇಟಾ ಕಾರುಗಳನ್ನು ಕೂಡ ನಿಲ್ಲಿಸಿದ್ರು. ಅದರ ಮುಂಭಾಗದಲ್ಲಿ ಕೂಡ ಈಗ ಒಂದಿಷ್ಟು ಬೆಂಕಿಯ ತೀವ್ರತೆ ಏನಿತ್ತಲ್ಲ, ಕೆನ್ನಾಲಿಗೆ ಈ ರೀತಿಯ ಡ್ಯಾಮೇಜ್ ಕೂಡ ಆಗಿದೆ. ತಕ್ಷಣಕ್ಕೆ ಬಂದಂತ
ಗ್ಯಾರೇಜ್ನ ಸಿಬ್ಬಂದಿಗಳು 2 ಕಾರುಗಳನ್ನ ಮಾತ್ರ ಹೊರಗಡೆ ತೆಗೆಯೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಉಳಿದಂತೆ ಸುಮಾರು ಕಾರುಗಳು ಆ ಭಾಗದಲ್ಲಿ ಜಾಗ್ವಾರ್ ಮತ್ತೆ ರೇಂಜ್ ರೋವರ್ ಕಾರ್ ಇದಾವೆ. ಸೊ ಅಲ್ಲಿ ಕೂಡ ಎಲ್ಲ ಆ 2 ಕಾರುಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾವೆ. ಸೊ ಈ ಒಂದು ಶೆಡ್ ಏನಿದೆಯಲ್ಲ ಇದರಲ್ಲಿ 8 ಆಟೋಗಳನ್ನ ನಿಲ್ಲಿಸಿದ್ರು. 8 ಆಟೋಗಳು ಕೂಡ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದ್ದಾವೆ. ಸೊ ಬೆಳಿಗ್ಗೆ ಬಂದು ಈ ವಿಚಾರವನ್ನ ತಿಳಿದ ಬಳಿಕ ಆಟೋ ಮಾಲೀಕರು ಬಂದ ಬಳಿಕ ಅವರು ಕೂಡ ಸಂಕಟವನ್ನ ವ್ಯಕ್ತಪಡಿಸ್ತಾ ಇದ್ರು. ಇನ್ನು ಈಗಾಗಲೇ ಸುಟ್ಟಿರುವಂತಹ ಕಾರ್ನ ಮಾಲೀಕರಿಗೆ ವಿಚಾರವನ್ನ ಕೂಡ ತಿಳಿಸಲಾಗಿದೆ. ಇದೆಲ್ಲವೂ ಕೂಡ ಜಾಗ್ವಾರ್ ಕಾರ್. ಇದು ಈ ಜಾಗ್ವಾರ್ನ ಕಾರ್ನ ಸ್ಥಿತಿ ಅವಶೇಷಗಳು ಹೆಂಗಾಗಿದೆ ಅಂತ ಹೇಳಿದ್ರೆ ಸೊ ಅದನ್ನ ಪತ್ತೆ ಹಚ್ಚೋದಕ್ಕೆ ಆಗುದಿಲ್ಲ, ಅಷ್ಟರ ಮಟ್ಟಿಗೆ ಸುಟ್ಟು ಕರಕಲಾಗಿದ್ದಾವೆ. ಸೊ ಕಂಪ್ಲೀಟ್ ಇದು ಮತ್ತೆ ಮುಂಭಾಗದಲ್ಲಿ ಮತ್ತೊಂದು ರೇಂಜ್ ರೋವರ್ ಕೂಡ ಇತ್ತು. ಸೊ ಒಟ್ಟು 3 ರಿಂದ 4 ಕಾರುಗಳು ಇದ್ವು ಅನ್ನುವಂಥದ್ದನ್ನ ಇಲ್ಲಿನ ಗ್ಯಾರೇಜ್ನ ಸಿಬ್ಬಂದಿಗಳು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ಕಾರ್ನ ಮಾಲೀಕರಿಗೆ ವಿಚಾರವನ್ನ ತಿಳಿಸಿದ್ದಾರೆ, ಅವರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಈಗ ಈ ಒಂದು ಗ್ಯಾರೇಜ್ನ ಬಳಿ ಬರುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನ ಗ್ಯಾರೇಜ್ನ ಸಿಬ್ಬಂದಿಗಳಿದ್ದಾರೆ, ಮಾತನಾಡಿಸ್ತೀನಿ. ಸರ್, ಎಷ್ಟೊತ್ತಿಗಾಯ್ತು, ಹೆಂಗಾಯ್ತು ಅಂತ? ಸರ್, ಇದೊಂದು 4 ಗಂಟೆಗೆ ಆಗಿರೋದು. ಇದೊಂದು 4 ಗಂಟೆಗೆ ಆಗಿರೋದು. ಯಾರು ನೋಡಿಲ್ಲ, ಆದರೆ ನೋಡ್ಬಿಟ್ಟು ಬೇರೆಯವ್ರು ನೋಡ್ಬಿಟ್ಟು ಇನ್ಫಾರ್ಮ್ ಮಾಡಿರೋದು. ಇದು ಅಕ್ಕಪಕ್ಕವರವರು ಆಲ್ರೆಡಿ ಬಂದ್ಬಿಟ್ಟು ನೋಡ್ಬಿಟ್ಟು ಬಂದು ಫೈರ್ ಸ್ಟೇಷನ್ ಅವ್ರಿಗೆ ಫೋನ್ ಮಾಡಿದ್ವಿ. ಅವ್ರು ಬಂದು ಇದು ಮಾಡಿದ್ರು. ಪ್ಲಸ್ ಬಂದ್ಬಿಟ್ಟು ಇವಾಗ ಎಲ್ಲ ಪ್ರೆಸೆಂಟಾಗಿ ಎಲ್ಲ ಗ್ಯಾರೇಜ್ ಓಪನ್ ಮಾಡಿರೋದು. ಸದ್ಯಕ್ಕೆ ಒಂದು 6 ಮಂತ್ಸ್ ಆಗ್ತಾಯಿದೆ. ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಬಂದು ಹಾಕೋರೆ. ಇವಾಗ ಕಸ್ಟಮರ್ಗೂ ಇದು ಮಾಡ್ಬೇಕು, ನಾವು ಏನೋ ಒಂದು ಮಾಡ್ತಾಯಿದ್ದೀವಿ ಸರ್. ಇದು ಗ್ಯಾರೇಜ್ ಸಿಬ್ಬಂದಿಯ ಮಾತು. ಮಮತಾ, ಪ್ರಕಾಶ್, ಇಲ್ಲಿ ಪ್ರಶ್ನೆ ಬರೋದು, ಜಾಗ್ವಾರ್ ಮತ್ತು ರೇಂಜ್ ರೋವರ್ ಕಾರ್ನೆಲ್ಲ ತೋರಿಸ್ತಾ ಇದ್ರಿ. ಸೊ ಹೈ ಎಂಡ್ ಕಾರ್ಗಳು ಯೂಶಲಿ ಹೈ ಎಂಡ್ ಶೋರೂಮ್ಗಳಲ್ಲೇ ರಿಪೇರಿ ಕೆಲಸ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಅದನ್ನೆಲ್ಲ ಅಲ್ಲೇ ಮಾಡ್ತಾರೆ. ಇಲ್ಲಿದೆ ಅಂತ ಅಂದರೆ ಇವರು ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನ ಏನಾದರೂ ಸೆಲ್ ಮಾಡೋ ಬಿಸ್ನೆಸ್ಸನ್ನು ಮಾಡ್ತಾ ಇದ್ರಾ? ಮತ್ತೆ ಅಗ್ನಿಯಾನಾಹುತಕ್ಕೆ ನಿರ್ದಿಷ್ಟ ಕಾರಣ ಗೊತ್ತಾಗಿದೆಯಾ? 2 ಪ್ರಶ್ನೆಗೆ ಉತ್ತರ. ಈಗ ಸೆಕೆಂಡ್ ಹ್ಯಾಂಡ್ ಕಾರುಗಳನ್ನ ಅಂದ್ರೆ ಪರಿಚಯಸ್ಥರ ಮೂಲಕವಾಗಿ ಖರೀದಿ ಮಾಡ್ತಾ ಇದ್ರು ಮತ್ತೆ ಮಾರಾಟ ಮಾಡ್ತಾ ಇದ್ರು. ಆ ರೀತಿಯ ಸಣ್ಣ ಪುಟ್ಟ ವ್ಯವಹಾರಗಳನ್ನ ಕೂಡ ಮಾಡ್ತಾ ಇದ್ರು ಬಿಸ್ನೆಸ್ ಅಲ್ಲಿ. ಸೊ ಹಾಗೆ ಕಾಂಟ್ಯಾಕ್ಟ್ ಬೇಸ್ಡ್ ಮೇಲೆ ಈಗ ಸೆಕೆಂಡ್ ಹ್ಯಾಂಡ್ ಕಾರುಗಳ ಸಣ್ಣ ಪುಟ್ಟ ರಿಪೇರಿಗಳು ಏನಾದರೂ ಇದ್ರೆ ನೇರವಾಗಿ ಇಂತಹ ಗ್ಯಾರೇಜ್ಗಳಿಗೆ ಬರ್ತಾ ಇದ್ರು. ಮತ್ತೆ ಅದು ಏನಾದರೂ ಶೋರೂಮ್ಗಳಿಗೆ ಹೋದ್ರೆ ದುಬಾರಿ ಬಿಲ್ ಮಾಡ್ತಾರೆ ಅನ್ನುವಂಥ ಒಂದು ಆತಂಕದ ಮೇರೆಗೆ ಗೊತ್ತಿರುವಂಥವ್ರು ಅಥವಾ ಪರಿಚಯಸ್ಥರ ಆಧಾರದ ಮೇರೆಗೆ ಇಂತಹ ಗ್ಯಾರೇಜ್ಗಳಿಗೆ ಬಂದು ಇಲ್ಲಿ ರಿಪೇರಿಗಳನ್ನ ಮಾಡಿಸ್ಕೊಳ್ತಾ ಇದ್ರು. ಸೊ ಹೀಗೆ ಬಂದಂತ 2 ಕಾರುಗಳು ಇವತ್ತು ಈ ರೀತಿಯ ಒಂದು ದುರಂತಕ್ಕೆ ಆ 2 ಕಾರುಗಳು ಕೂಡ ಬಲಿಯಾಗಿದ್ದಾವೆ. ಸರ್, ಸಹಜವಾಗಿ ಈಗ ದುಬಾರಿ ಕಾರುಗಳು ಅಂತ ಅಂದಾಗ ಶೋರೂಮ್ಗಳಿಗೆ ಹೋಗ್ತಾರೆ. ಸೊ ಇಲ್ಲಿಗೆ ಯಾಕೆ ಧನ್ಯವಾದ ತಮ್ಮ ಮಾಹಿತಿಗಾಗಿ.